my friends. Freedom is never there at any price. We would like to invite our friends to enthuse the audience with a patriotic spirit of karate. Let us increase them. Wow, I am short of words to describe how enthusiastic and energetic performance is going to be. Audience, are you all ready to witness the true essence of this martial art? Let us join our hands to welcome the champions of karate with a huge round of applause. Thank you. Hey, keep it up, take it, Atsuratsuki, H, knee, set, see, take it, Atsuratsuki, H, knee, set, see, take it, Atsuratsuki, H, knee, set, see, take it, and Atsuratsuki, H, knee, some, see, Nikite and Gadambarai, H, knee, some, see, yo, Nikite and Ekouge, H, knee, some, see, Ageuge, H, knee, some, Nikite and stop, H, knee, some, see, Nikite and friend next on H, knee, some, see, Nikite and grandson H, knee, some, see, Nikite and Echo MP H, knee, some, see, Nikite and Malachi MP face H, knee, some, see, Nikite and Otto CMP H, knee, some, see. Okay, up normal stance and kick, left leg H, knee, some, see. Okay, right leg H, knee, sun, see. Okay, up normal stance, left, right, go back, back, kata, kata. So, ಇಷ್ಟೊತ್ತು ಮಾಡಿದ್ದು ಎಲ್ಬೋಸ್ ಪಂಚಸ್ ಬ್ಲಾಕ್ಸ್. ಅತಿ ನಮ್ಮ ದೇಹದಲ್ಲಿ ಅತಿ ಗಟ್ಟಿಯಾಗಿರೋದು ಭಾಗ ಅಂದ್ರೆ ಎಲ್ಬೋಸ್, ಚಾಪ್ಸ್ ಅಂಡ್ ಪಂಚಸ್. ಇದು ಈಗ ಮಾಡಿದ ಪ್ರದರ್ಶನ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರು ಮಕ್ಕಳು. ಈಗ ನೆಕ್ಸ್ಟ್ ಮಾಡೋದು ಕಟ ಅಂತೀವಿ. ಕಟ ಅಂದ್ರೆ ಇಮೇಜಿನೇಷನ್ ಆಫ್ ಫೈಟ್. ಫೈಟ್ ಯಾವ ತರ ಮಾಡ್ಬೇಕು ಅನ್ನೋದು ಈ ಕಟ ಮೂಲಕ ಗೊತ್ತಾಗುತ್ತೆ ನಿಮಗೆ. ರೆಡಿ? H, knee, some, see, yo, right, set, at, give, zone, ending. Yes, ಇದು ಕಟ ಅಂದ್ರೆ ಇಮೇಜಿನೇಷನ್ ಫೈಟ್. ನಮ್ಮ ಇದರಲ್ಲಿ ಯಾರು ಬಂದವರು ಯಾವ ಥರ ಬ್ಲಾಕ್ ಮಾಡಬೇಕು, ಹೊಡಿಬೇಕು ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಎಸ್ ಸರ್, ಎಸ್ ಮೂವ್, ನೆಕ್ಸ್ಟ್ ಬೆಂಡಿಂಗ್. ಇದೆಲ್ಲ ಆರ್ಮಿಯಲ್ಲಿ ಮಾಡ್ತೀವಿ ನೋಡಿರ್ತೀರ, ಬಟ್ ಇಲ್ಲಿ ನಮ್ಮ ಮಕ್ಕಳೇ ಮಾಡ್ತಾ ಇದ್ದಾರೆ ಆರ್ಮಿಯಲ್ಲಿ. ರೆಡಿ? ನೋಡ್ತಾ ಇದ್ದಾರ ಇದರ ಆರ್ಮಿ ವಾಕ್ ಅಂತ ಇದಕ್ಕೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಬಾಡಿ ಬೆಂಡ್, ಅವ್ರ ಸ್ಟ್ರೆಚಿಂಗ್. ಎಸ್ ಎಸ್ ಗುಡ್. ಇದು ಫೈರ್ ಜಂಪ್ ಅಂತ ಇದಕ್ಕೆ. ಇದೆಲ್ಲ ಆರ್ಮಿ ಟ್ರೈನಿಂಗ್ ಇರುತ್ತೆ.
ನೆಕ್ಸ್ಟ್ ಸೊ ಇದು ನಾವು ಬೋ ಅಂತ ಕರಿತೀವಿ. ಇದೆಲ್ಲ ಅಷ್ಟು ತರ ಮಾತಾಡಿದ ಜಪನೀಸ್ ವರ್ಡಲ್ಲಿ ಈಗ ಇದಕ್ಕೆ ಬೋ ಅಂತೀವಿ. ಇದು ಆಕ್ಚುಲಿ ಫೈರ್ ಮಾಡಬೇಕು. ಜಸ್ಟ್ ನೋಡಿ ಯಾವ ಥರ ಇರೋದು. ರೆಡಿ ಸ್ಟಾರ್ಟ್ ಮಾಡಿ. Third step, up, ಮೇಲೆ, side, side. So right step ಮಾಡಿ. Third step, fourth, back, this way. Next, front, Mama. Let's go. And next, front, turning. ಜೋರ ಚಪ್ಪಳ ಬರಬೇಕು. ಇದು ಮಾಡಿದ್ರೆ ನಿಮ್ಮ ಮಕ್ಕಳೇ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತ ನೀವು ಗೊತ್ತಾಗ್ತಿಲ್ಲ. Stop, front, turning. Yes, stop. Out. Yes, more. So, ಇಷ್ಟೊತ್ತು ಮಾಡಿದ್ದು ಲಾಕ್ ಮಾಡಿದಾಗ ಯಾವ ಥರ ಅವ್ರು ಲಾಕ್ ಮಾಡಿ ಹೊಡಿಬೇಕೆಂಬುದು ಈ ಡಿಫೆನ್ಸಲ್ಲಿ ಗೊತ್ತಾಗುತ್ತೆ. ನಮ್ಮನ್ನು ಯಾವ ಥರ ಬಿಡಿಸ್ಬೇಕು ನೋಡಿ. ಕೈ ಲಾಕ್ ಮಾಡಿಬಿಟ್ಟು ಅವ್ರನ್ನ ತಿರುಗಿಸಿ ಆ ಬೆನ್ ಬಳೆ ಮುಡ್ಬೋದು. ಆ ಥರ ಜಸ್ಟ್ ಈಸಿ ಇದೆ, ಬಟ್ ಸ್ಕಿಲ್ಸ್ ವೆರಿ ಇಂಪಾರ್ಟೆಂಟ್. ಎಸ್ ನೆಕ್ಸ್ಟ್ ಎಸ್ ನೋಡಿ, ಯಾರು ನಮ್ಮ ಜನ ಹಿಡ್ಕೊಂಡಾಗ ನಾವು ಯಾವ ಥರ ಮಾಡಬೇಕು, ಯಾವ ಥರ ಬಿಡಿಸ್ಕೋಬೇಕು, ಕೈ ಹೊಡೆದು ಆ ಥರ ಎಗ್ರಿ ಹೊಡಿಬೋದು ನಾವು. ಎಸ್ ನೋಡಿ, ಗುಡ್. ನೆಕ್ಸ್ಟ್ ಲಾಕ್, ನೆಕ್ ಲಾಕ್ ಮಾಡಿದಾಗ ಈಸಿಯಾಗಿ ನಾವು ಅವ್ರನ್ನ ಹ್ಯಾಂಡ್ ಸ್ಟ್ರೋಕ್ ಮಾಡ್ಬೋದು. ನಾವು ಮುಟ್ಟಿ ಹಿಡ್ಕೊಂಡಾಗ ಕೈ ತಿರ್ಸಿ ಮುರಿಬೋದು ಅವರು. ಎಸ್ ರೆಡಿ. ನೆಕ್ಸ್ಟ್ ನೋಡಿ ಯಾವ ಥರ ಹಿಂಸೆ ಮಾಡ್ತಾರೆ ನೋಡಿ. ಎಸ್ ನೋಡಿ ಇಲ್ಲಿ ಆಗ ಮಾಡಿದಾಗ ಏನಾಗುತ್ತೆ ನೋಡಿ. ಒಂದು ಹೆಣ್ಣು ಮಗು ಈ ಥರ ಎಲ್ಲ ಹಿಂಸೆ ಮಾಡಿ ಸಾಯಿಸಿದ್ರೆ ಯಾವ ಥರ ಆಗ್ಬೋದು. ತಂದೆ ತಾಯಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಆ ತಂದೆ ತಾಯಿ ಮಾತ್ರ ಗೊತ್ತಾಗುತ್ತೆ ನೋಡಿ. ಸೊ ನಾವು ಮಾಡೋ ಒಂದೇ ಕೆಲಸ. ಫೋಟ್ ಇಟ್ಬಿಟ್ಟು ಬೆಳೆದು ಬಿಟ್ಬಿಟ್ಟು ಒಂದು 5 ನಿಮಿಷ 7 ನಿಮಿಷ ಮೋನೇಷನ್ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಮ ಕೆಲಸ ಮಾಡ್ಕೊಂತೀವಿ. ಬಟ್ ಇಂಥ ಮಕ್ಕಳಿಗೆ ಯಾವ ಥರ ನಾವು ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದು ಈಗ ಗೊತ್ತಾಗುತ್ತೆ ನೋಡಿ. ಗೌರವಾನ್ವಿತ ನಮ್ಮ ಶಾಲೆಯ ಪಾಲಕ ಪೋಷಕರಿಗೆ ಶಿವಸಂಜೆಯ ನಮಸ್ಕಾರಗಳು. ಇಂದಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣು ಮಗು ಮನೆಯಿಂದ ಹೊರಟು ಶಾಲಾ ಕಾಲೇಜು ತಲುಪಿ ಅಲ್ಲಿಂದ ಸಂಜೆ ಮನೆಗೆ ಬರುವವರೆಗೆ ಕ್ಷೇಮವಾಗಿ ಬರುವುದರ ಬಗ್ಗೆ ತಂದೆ ತಾಯಿಗಳ ಆತಂಕವೇ ಸರಿ. ಈ ಸಮಾಜದಲ್ಲಿ ಕ್ರೂರ ಮನಸ್ಸುಗಳ ನಡುವೆ ಬದುಕಿ ಬಾಳಬೇಕು ಮತ್ತು ಪ್ರತಿ ಹಂತದಲ್ಲೂ ಅವಳ ಮೇಲೆ ನಡೆಯಬಹುದಾದ ದೌರ್ಜನ್ಯಗಳ ವಿರುದ್ಧ ಹೋರಾಡಲು ತನ್ನನ್ನು ಶಕ್ತಿವಂತಳನ್ನಾಗಿ ಮಾಡಬೇಕಾಗಿರುವುದು
ತಂದೆ ತಾಯಿಗಳ ಜೊತೆ ಶಾಲೆಯ ಕರ್ತವ್ಯವೂ ಸಹ ಆಗಿದೆ. ಹೆಣ್ಣು ಮಗುವಿನ ಜನನವಾದ ನಂತರ ತಂದೆ ತಾಯಿಗಳ ಆತಂಕವನ್ನು ದೂರ ಮಾಡಲು ಪ್ರತಿಯೊಂದು ಮಗು ಆತ್ಮರಕ್ಷಣಾ ಕರಾಟೆ ಕಲೆಯನ್ನು ಕಲಿಯುವುದು ಅವಶ್ಯಕವಾಗಿದೆ. ಈ ಸಮಾಜ ಹೆಣ್ಣು ಮಕ್ಕಳನ್ನು ಕೇವಲ ಕೆಟ್ಟ ದೃಷ್ಟಿಯಿಂದ ನೋಡುವುದನ್ನು ತಪ್ಪಿಸಲು ಸಮಸ್ತ ಹೆಣ್ಣು ಮಕ್ಕಳನ್ನು ಬಲಿಷ್ಠಗೊಳಿಸುವುದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಂದು ನಮ್ಮ ಶಾಲೆಯ ಕರಾಟೆ ತರಬೇತಿ ಪಡೆದ ಒಂದು ಹೆಣ್ಣು ಮಗು ಹೇಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತದೆ ಎಂಬುದನ್ನು ನಮ್ಮ ಶಾಲೆಯ ಮಕ್ಕಳು ಪ್ರದರ್ಶನ ಮಾಡಿ ತೋರಿಸಲಿದ್ದಾರೆ. ನೋಡಿ ಯಾವ ಥರ ಬ್ಲಾಕ್ ಮಾಡಿ ಕಾಲು ಕೈ ಮುರಿಬೋದು ಅಂತ ನಿಮಗೆ ಕಣ್ಣಲ್ಲಿ ಲೈವ್ ಆಗಿ ಕಾಣ್ತಾ ಇದೆ. ಈಸಿಯಾಗಿ ಅವ್ರನ್ನ ಕೈ ಕಾಲು ಮುರಿಬೋದು ನಾವು. ನೋಡಿ ಯಾವ ಥರ ಬ್ಲಾಕ್ ಹೇಗೆ ಯಾವ ಥರ ಹೊಡಿಬೇಕು. ನಾವು ಫಸ್ಟ್ ಕಲಿಸ್ಬೇಕಾಗಿದ್ದು ಆತ್ಮರಕ್ಷಣೆ. ಎಸ್, ಸೂಪರ್, ಸ್ಟ್ಯಾಂಡ್ ಅಪ್ ಆಲ್. ಕಮ್ ಆಲ್ ಆಫ್ ಯು. ಮಂಜಣ್ಣ ಪ್ಲೀಸ್.